ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. छत्रं समर्पयामि, छामरे वेचामृत्यं समर्पयामि, गीतसान्धोणकां समर्पयामि, अश्वारोहणं समर्पयामि, गजारोहणं समर्पयामि, रथारोहणं समर्पयामि, समस्तराजोपचार देवोपचार भक्त्योपचार शित्योपचार षोडशो पूजां समर्पयामि. ओम सांग्राणेश्चायते
ಬಹಳ ದಿನಗಳಾದ जगद्गुरु शंकराचार्य महाराज की
ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇವತ್ತಿನ ದಿನ ಬಹಳ ವಿಶೇಷವಾದಂತಹ ಪರ್ವಕಾಲ. ಜಗದ್ಗುರು ಶ್ರೀ ಶಂಕರಾಚಾರ್ಯರು ಸುಮಾರು 1800 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದ ಕೇರಳ ರಾಜ್ಯದ ಕಾಲಟಿ ಎಂಬ ಅಗ್ರಹಾರದಲ್ಲಿ ಅವತಾರವನ್ನು ತಾಳಿ ನಮ್ಮ ದೇಶದಲ್ಲಿ ಬೇರೂರಿದ್ದಂತಹ ಅವೈದಿಕ ಮತಗಳನ್ನು ಖಂಡಿಸಿ ವೈದಿಕ ಧರ್ಮವನ್ನು ಸ್ಥಾಪಿಸಿ ಸನಾತನ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿದಂತಹ ಸುಪರ್ವಕಾಲ ಇವತ್ತಿನ ದಿನ ಆಗಿದೆ. ಬಂಧುಗಳೇ, ಭಗವಾನ್ ಶಂಕರರ ಅವತಾರದ ಕಾಲದಲ್ಲಿ ವಿಪರೀತವಾದಂತಹ ಕ್ಲೇಶಗಳು, ಮನಸ್ತಾಪಗಳು ನಮ್ಮ ಭಾರತ ದೇಶದಲ್ಲಿ ಇತ್ತು. ಜನರಲ್ಲಿ ಅಂತಃಕಲಹ, ನಾನೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಮತವೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ ಎನ್ನುವಂತಹ ಅಹಮ್ಮಿನಿಂದ ಪ್ರತಿಯೊಬ್ಬರು ಕಚ್ಚಾಡುತ್ತಿದ್ದಂತಹ ಸಂದರ್ಭ ಅದಾಗಿತ್ತು. ಜೊತೆಗೆ ಚಾರ್ವಾಕರಿಂದ ಒಳಗೊಂಡಂತೆ ಅನೇಕ ಅವೈದಿಕ ಮತಗಳು ಈ ವೈದಿಕ ಸಂಸ್ಕಾರಗಳನ್ನು, ವೈದಿಕ ಮತವನ್ನು ಖಂಡಿಸುತ್ತಾ ಕೇವಲವಾಗಿ ನೋಡುತ್ತಿದ್ದಂತಹ ಒಂದು ಕೆಟ್ಟ ಕಾಲ ಅದಾಗಿತ್ತು. ಅಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರು ಈಶ್ವರನ ಅವತಾರ, ಎಲ್ಲ ದೇವತೆಗಳಿಂದ ಪ್ರಾರ್ಥನೆಗೊಳ್ಳುವಂತಹ ಪರಮೇಶ್ವರ ಭೂಮಿಯಲ್ಲಿ ಶಂಕರಾಚಾರ್ಯರಾಗಿ ಅವತಾರವನ್ನು ಮಾಡಿ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ಇಡೀ ಭಾರತ ದೇಶಾದ್ಯಂತ 3 ಸಲ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ 4 ಚತುರಾಮ್ನಾಯಿ ಪೀಠಗಳನ್ನು ಸಂಸ್ಥಾಪನೆ ಮಾಡಿದರು. ಇವತ್ತಿನ ದಿನ ನಾವೆಲ್ಲ ಭಾರತೀಯರಾಗಿದ್ದೀವಿ ಅಂತಂದರೆ, ನಮ್ಮತನ ಏನಾದರೂ ಉಳಿಸ್ಕೊಂಡಿದ್ದೀವಿ ಅಂತಂದರೆ ಇದಕ್ಕೆ ಮೂಲ ಕಾರಣ ಶಂಕರಾಚಾರ್ಯರೇ ಹೌದು. ಇಂತಹ ಭಗವತ್ಪಾದರನ್ನು ನಾವು ಪ್ರತಿ ಕ್ಷಣ ಸ್ಮರಣೆ ಮಾಡಬೇಕು, ಪ್ರತಿದಿನ ಸ್ಮರಣೆ ಮಾಡಬೇಕು, ಪ್ರತಿದಿನ ಪ್ರತಿ ಕ್ಷಣ ಮನನ ಮಾಡಬೇಕು. ಅವರ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಶಂಕರರಿಗಿಂತ ವಿಶೇಷ ಏನಂತಂದರೆ, ಶಂಕರಾಚಾರ್ಯರು ಯಾವುದೇ ದೇವರಲ್ಲಿ ಭೇದವಿಲ್ಲ, ದೇವರು ಒಬ್ಬನೇ, ನಾಮ ಹಲವು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಪನಿಷತ್ ಸಾರಗಳ ಮೂಲಕ ತಿಳಿಸಿಕೊಟ್ಟು ಎಲ್ಲರೂ ಸನ್ಮಾರ್ಗದಲ್ಲಿ ಹೋಗಿ ಆ ಭಗವಂತನನ್ನು ಸೇರಿ ಅಂತ ಕರೆಯನ್ನು ಕೊಟ್ಟಿರುತ್ತಾರೆ. ಅದೇ ರೀತಿಯಲ್ಲಿ ನಾವು ನಮ್ಮಲ್ಲಿ ಇರತಕ್ಕಂತಹ ಎಲ್ಲ ಕ್ಲೇಶಗಳನ್ನು ದೂರ ಮಾಡಿ ಐಕ್ಯತೆಯಿಂದ ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ. ಅಂತಹ ಸಂಕಲ್ಪವನ್ನು ಇವತ್ತಿನ ದಿನ ನಾವೆಲ್ಲರೂ ಮಾಡಿ ಭಗವಂತನ ಮಾರ್ಗವನ್ನು ಪಡೆಯುವಂಥವರಾಗೋಣ. ಜೈ ಗುರು ಶಂಕರ. ಭಜರೆ ಲೋಕಗುರುಂ ಮನುಜಾ ಭಜರೆ ಲೋಕಗುರುಂ ಮನುಜಾ ಭಜರೆ ಲೋಕಗುರುಂ ಮನುಜಾ ಭಜರೆ ಲೋಕಗುರುಂ ಆರ್ಯಾಂಬಾ ಪಂಕಜಾಭಾನುಂ ಆರ್ಯಾಂಬಾಮುಖ ಪಂಕಜಾಭಾನುಂ ಆರ್ಯಾಂಬಾಮುಖ ಪಂಕಜಾಭಾನುಂ ಆರ್ಯಾಜಾನಿ ಪದಾಂಬುಜಭೃಂಗಂ ಭಜರೆ ಲೋಕಗುರುಂ ಮನೋಜಾ ಭಜರೆ ಲೋಕಗುರುಂ ಮನೋಜಾ ಭಜರೆ ಲೋಕಗುರುಂ ನಿತ್ಯಾನಿತ್ಯ ವಿವೇಚನ ಚತುರಂ ನಿತ್ಯಾನಿತ್ಯ ವಿವೇಚನ ಚತುರಂ ಸತ್ಯಾದ್ವಯಚಿ ಚಿಂತನ ನಿರತಂ ನಿತ್ಯಾನಿತ್ಯ ವಿವೇಚನ ಚತುರಂ ಸತ್ಯಾದ್ವಯಚಿ ಚಿಂತನ ನಿರತಂ ಭಜರೆ ಲೋಕಗುರುಂ ಮನೋಜಾ ಭಜರೆ ಲೋಕಗುರುಂ ಮನೋಜಾ ಭಜರೆ ಲೋಕಗುರುಂ ದಂಡಕಮಂಡಲೂ
ಮಂಡಿತಪಾಣಿಂ ದಂಡಕಮಂಡಲೂ ಮಂಡಿತಪಾಣಿಂ ಪಂಡಿತಪಾಮರ ವಂದಿತಪಾದಂ ಪಂಡಿತಪಾಮರ ವಂದಿತಪಾದಂ ಶಂಕರಾಮಾಶ್ರಿತ ಜನಮಂದಾರಂ ಶಂಕರಾಮಾಶ್ರಿತ ಜನಮಂದಾರಂ ಕಿಂಕರ ಭಾರತಿ ತೀರ್ಥಸುಸೇವ್ಯಂ ಶಂಕರಾಮಾಶ್ರಿತ ಜನಮಂದಾರಂ ಕಿಂಕರ ಭಾರತಿ ತೀರ್ಥಸುಸೇವ್ಯಂ ಭಜರೆ ಲೋಕಗುರುಂ ಮನೋಜಾ ಭಜರೆ ಲೋಕಗುರುಂ ಮನೋಜಾ ಭಜರೆ ಲೋಕಗುರುಂ ಲೋಕಗುರುಂ ಲೋಕಗುರುಂ. ಜಗದ್ಗುರು ಶಂಕರಾಚಾರ್ಯ ಮಹಾರಾಜ ಕೀ ತತ್ವಜ್ಞಾನಿಗಳ ದಿನ ಅಂತ ಭಗವಾನ್ ಶಂಕರರ ಜಯಂತಿಯನ್ನು ರಾಜ್ಯದಾದ್ಯಂತ ದೇಶದಾದ್ಯಂತ ಆಚರಿಸುವ ಪದ್ಧತಿ ಇದೆ. ದಾರ್ಶನಿಕರು, ಮಹಾನ್ ದಾರ್ಶನಿಕರು ಕಲಿಯುಗದಲ್ಲಿ ಯಾರಪ್ಪ ಅಂತಂದರೆ ಅದು ಶಂಕರಾಚಾರ್ಯರು ಮಾತ್ರ. ಶಂಕರಾಚಾರ್ಯರು ಕಂಡುಕೊಂಡಂತಹ ದರ್ಶನ ಮತ್ತು ಅವರು ಪ್ರತಿಪಾದಿಸಿದಂತಹ ತತ್ವಗಳನ್ನು ಆಧರಿಸಿ ಭಾರತ ಸರ್ಕಾರ 1981ರಲ್ಲಿ ದೇಶದಾದ್ಯಂತ ಶಂಕರ ಜಯಂತಿ ವೈಶಾಖ ಶುಕ್ಲ ಪಂಚಮಿಯನ್ನು ದಾರ್ಶನಿಕರ ದಿನ ಅಂತ ಆಚರಣೆ ಮಾಡಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿದೆ. ಅದೇ ರೀತಿ ಎಲ್ಲ ಜಿಲ್ಲಾಡಳಿತಗಳ ವತಿಯಿಂದ ಕಾರ್ಯಕ್ರಮ ನಡೆಯುತ್ತೆ. ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಏನಕ್ಕೆ ನಾವು ಈ ದಾರ್ಶನಿಕರ ದಿನವನ್ನು ಆಚರಣೆ ಮಾಡಬೇಕು ಅನ್ನೋದರ ಕುರಿತಾಗಿ ವೇದ ಪಾಠಶಾಲೆಯ ಅಧ್ಯಾಪಕರಾದಂತಹ ವಿದ್ವಾಂಸರಾದಂತಹ ವೇದಬ್ರಹ್ಮಶ್ರೀ ರಾಮಕೃಷ್ಣ ಭಟ್ರು ಒಂದೆರಡು ಮಾತುಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತೇನೆ. वंदे मातरमंबिकां भगवतीं वाणीरमोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरीं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः. ಸದ್ಗುರು ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಎಲ್ಲರಿಗೂ ಶುಭ ಮಧ್ಯಾಹ್ನವನ್ನು ಹೇಳ್ತಾ ಇವತ್ತು ಶಂಕರಾಚಾರ್ಯರ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಉಳಿದವರ ಎಲ್ಲರ ದಾರ್ಶನಿಕರ, ವಿದೇಶಿ ದಾರ್ಶನಿಕರ ಬಗ್ಗೆ ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಪರಿಚಯ ಇದೆ. ಆದರೆ ಭಾರತೀಯ ದಾರ್ಶನಿಕರಲ್ಲಿ ಮೂರ್ತಿ ಸ್ವರೂಪರಾದಂತಹ ಅಥವಾ ಕಿರೀಟ ಪ್ರಾಯರಾದಂತಹ ಶಂಕರರ ದರ್ಶನಗಳ ಬಗ್ಗೆ ಅಥವಾ ಶಂಕರರು ಯಾವೆಲ್ಲ ದರ್ಶನಗಳನ್ನು ರಚನೆ ಮಾಡಿದ್ರು, ಏನನ್ನು ಪ್ರತಿಪಾದನೆ ಮಾಡಿದ್ರು ಅನ್ನುವಂತಹ ಸ್ಪಷ್ಟವಾದಂತಹ ಅಧ್ಯಯನ ತಿಳುವಳಿಕೆ ಭಾರತೀಯರಿಗೇನೆ ತುಂಬ ಕಡಿಮೆ ಇದೆ. ಯಾಕೆಂದ್ರೆ ವಿದೇಶದಲ್ಲಿ ಇದನ್ನ ಹೆಚ್ಚಿನ ಜನರು ಅಧ್ಯಯನ ಮಾಡಿದ್ದಾರೆ ಅಥವಾ ತಿಳ್ಕೊಂಡಿದ್ದಾರೆ. ನಮ್ಮವರು ತುಂಬಾ ಕಡಿಮೆಯಾಗಿ ನಾವು ತಿಳ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ಅವ್ರು ನಮ್ಮವರು ಅನ್ನೋ ಕಾರಣಕ್ಕೋಸ್ಕರ ನಮ್ಮದನ್ನ ನಾವು ಎಲ್ಲ ವಿಚಾರದಲ್ಲೂ ಕೂಡ ಕಡಿಮೆನೇ ತಿಳ್ಕೊಳ್ತೇವೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ ಕನ್ನಡದಲ್ಲಿ, ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂಥದ್ದು. ಆದ್ರಿಂದ ನಾವು ಅದೇ ಪರಂಪರೆಯಲ್ಲಿ ಬಂದಂತಹ ಅತ್ಯಂತ ಶ್ರೇಷ್ಠರಾದಂತಹ ಭವ್ಯ ಭಾರತದ ಪ್ರಜೆಗಳಾದಂತಹ ನಮಗೆ ನಮ್ಮ ಭವ್ಯ ಭಾರತದ ಬಗ್ಗೆ, ಭಾರತ ಭವ್ಯ ಅಂತ ಯಾಕೆ ಕರೆಸ್ಕೊಳ್ತು, ಭಾರತವನ್ನ ಇಡೀ ಪ್ರಪಂಚ ಜಗದ್ಗುರು ಸ್ಥಾನದಲ್ಲಿ ಯಾಕೆ ನೋಡುತ್ತೆ, ಭಾರತದಲ್ಲಿ ಜನಿಸಿದಂತಹ ಅನೇಕರು ಅಂದ್ರೆ ನಮ್ಮ ಶಂಕರರು ಇತ್ಯಾದಿ ಪರಂಪರೆಯಲ್ಲಿ ಕೆಲವೇ ಮಂದಿಗೆ ಮಾತ್ರ ನಾವು ಜಗದ್ಗುರುಗಳು ಅಂತ ನಮ್ಮ ಶಾಸ್ತ್ರಗಳು, ಉಪನಿಷತ್ಗಳು ಜಗದ್ಗುರು ಅಂತ ಕರೆಯುತ್ತೆ. ಅದು ತುಂಬಾ ವಿಸ್ತಾರವಾದಂತಹ ವಿಚಾರ. ಜಗದ್ಗುರು ಅಂತ ಯಾಕೆ ಕರಿಬೇಕು ಅನ್ನೋದು ತುಂಬಾ ದೀರ್ಘವಾದಂತಹ ವಿಚಾರ. ಯಾಕೆ ಅದು ದೀರ್ಘವಾದ್ದು ಅಂತಂದ್ರೆ ನಾವು ಇವಾಗ ತಾನೇ
ಶಂಕರರ ಮೆರವಣಿಗೆಯನ್ನ ಉತ್ಸವವನ್ನ ಮುಗಿಸ್ಕೊಂಡು ಇಲ್ಲಿಗೆ ನಾವು ಬಂದಿದ್ದೇವೆ. ನಾವು ಇವಾಗ ಮಾತನ್ನ ಕೇಳುವಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಇಲ್ಲ, ವಾತಾವರಣವೂ ಕೂಡ ಇಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಶಂಕರರ ಯಾವೆಲ್ಲ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಅವರು ಏನನ್ನ ಪ್ರತಿಪಾದನೆ ಮಾಡಿದ್ದಾರೆ, ಶಂಕರಾಚಾರ್ಯರ ಜಯಂತಿಯನ್ನ ಭಾರತ ಸರ್ಕಾರ ಅಥವಾ ಪ್ರಪಂಚದಾದ್ಯಂತ ತತ್ವಜ್ಞಾನಿಗಳ ದಿನ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ವಿಶೇಷವಾಗಿ ಶಂಕರರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇನೆ ಭವ್ಯ ಭಾರತದ ಅಥವಾ ಭವ್ಯ ಪ್ರಪಂಚದ ಕನಸನ್ನು ಕಂಡಿದ್ರು. ಅದಕ್ಕೋಸ್ಕರನೇ ಅವರು 3 ಬಾರಿ ಎಲ್ಲ ಭಾರತವನ್ನ ಪ್ರದಕ್ಷಿಣೆ ಮಾಡಿ, ನಮ್ಮ ಆವಾಗಿನ ಕಾಲಕ್ಕೆ ಇವಾಗಿನ ಸ್ಥಿತಿ ಇರಲಿಲ್ಲ, ಅತ್ಯಂತ ಭಯಂಕರವಾದಂತಹ ಇದ್ದಂತಹ ಕಾಲ ಅದು. ಒಬ್ಬರನ್ನ ನೋಡಿದ್ರು ಒಬ್ಬರಿಗೆ ಆಗದೇ ಇರುವಂತಹ ಕಾಲದಲ್ಲಿ ಪಂಚಮೂರ್ತಿಯ ಆರಾಧನೆಯ ಮುಖಾಂತರವಾಗಿ ಇಡೀ ಭಾರತವನ್ನ ಒಂದುಗೂಡೋ ತರಹ ಮಾಡಿರುವಂಥವರಲ್ಲಿ ಪ್ರಪ್ರಥಮರು ಶಂಕರರು. ಅದಕ್ಕಿಂತಲೂ ಹಿಂದೆನೆ ಅನೇಕರು ಮಾಡೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದನ್ನ ಸಂಪೂರ್ಣವಾಗಿ ಸರಿಯಾದ ಮಾರ್ಗದಲ್ಲಿ ಮಾಡಿದಂಥವರು, ಎಲ್ಲರನ್ನ ಒಗ್ಗೂಡಿಸಿರುವಂಥವರು ಶಂಕರರು. ಇಡೀ ಪ್ರಪಂಚವನ್ನ ಇಲ್ಲದೆ ಹೋದ್ರೆ ನಮ್ಮಲ್ಲಿ ಗಾಣಪತ್ಯರು, ಶಾಕ್ತರು, ಶೈವರು, ವೈಷ್ಣವರು ಎಲ್ಲ ವರ್ಗದವರು ಇದ್ರು. ಅದರಿಂದಲೇ ಭಾರತ ಸನಾತನ ಹಿಂದೂ ಧರ್ಮ ಅಂತಂದ್ರೆ ನಾವು ವಿದೇಶದ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮದು ಧರ್ಮ, ಉಳಿದ ಪಂಥಗಳ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಧರ್ಮ ಅಲ್ವೇ ಅಲ್ಲ. ನಮ್ಮದು ಅನೇಕ ಪಂಥಗಳ ಸಮ್ಮಿಳಿತವೇ ನಮ್ಮ ಪರಂಪರೆ. ಆ ಎಲ್ಲ ಪಂಥಗಳನ್ನು ಸೇರಿಸಿ ಶಂಕರರು ಗ್ರಂಥಗಳನ್ನ ಅಥವಾ ಸ್ತೋತ್ರ ಸಾಹಿತ್ಯವನ್ನ ಎಲ್ಲವನ್ನ ರಚನೆ ಮಾಡಿದ್ದಾರೆ. ನಾವು ಇವಾಗ ನಮ್ಮ ಮನಸ್ಸಿನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಶಂಕರರು ಅಂದ್ರೆ ಬ್ರಾಹ್ಮಣರಿಗೆ ಸೀಮಿತ ಅನ್ನುವಂಥ ಒಂದು ಭಾವ ಜಾಗೃತ ಆಗ್ಬಿಟ್ಟೆ. ಆದ್ರೆ ಶಂಕರರು ಯಾವಾಗ್ಲೂ ಒಂದು ದಿನವೂ ಕೂಡ ಆ ರೀತಿ ನಡ್ಕೊಂಡೇ ಇಲ್ಲ. ಅವರು ಜ್ಞಾನಿಗಳು, ಬ್ರಹ್ಮಜ್ಞಾನ ಮೋಕ್ಷವನ್ನ ಪಡೆದಂಥವ್ರು ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಚಿಂತನೆಗಳು ಇರುವಂತಹದ್ದು. ಅಲ್ಲಿ ಅವರು ಎಲ್ಲರಲ್ಲಿಯೂ ಕೂಡ ಪರಬ್ರಹ್ಮ ತತ್ವವನ್ನ ಕಾಣಿದುಕೊಂಡಂತಹ ಮಹಾತ್ಮರಲ್ಲಿ ಒಬ್ರು ಕೂಡ. ಆದ್ರಿಂದ ಅಂತಹ ಶ್ರೇಷ್ಠರು ಈ ಪಂಚಮೂರ್ತಿಯ ಆರಾಧನೆಯನ್ನ ತರೋದ್ರ ಮುಖಾಂತರವಾಗಿ ಎಲ್ಲ ಪಂಥಗಳ, ಎಲ್ಲ ಶಾಕ್ತ, ಗಾಣಪತ್ಯಾದಿ ಈ ತರಹದ ಎಲ್ಲ ವರ್ಗದವರನ್ನ ಒಟ್ಟಿಗೆ ಸೇರಿಸಿ ಭಾರತವನ್ನ ನಿರ್ಮಾಣ ಮಾಡಿದಂಥವರಲ್ಲಿ ಅಗ್ರಗಣ್ಯರು. ಅಂದ್ರೆ ಅವರಿಗಿಂತಲೂ ಸಾವಿರಾರು ವರ್ಷಗಳ ಹಿಂದೆ ಅನೇಕ ಋಷಿಗಳು ಈ ಕಾರ್ಯವನ್ನು ಮಾಡಿದ್ರು. ಅವರ ನಂತರದಲ್ಲಿ ಅದೆಲ್ಲವೂ ಕೂಡ ಶಿಥಿಲಾಗಿತ್ತು. ಆ ನಂತರದಲ್ಲಿ ಈ ಕಾರ್ಯವನ್ನ ಮಾಡಿದಂಥವರು ಶಂಕರರು. ಆವತ್ತು ಶಂಕರರ ಜನನ ಆಗದೇ ಇದ್ರೆ, ಆದ್ರಿಂದಲೇ ನಾವು ಶಂಕರರನ್ನ ಈಶ್ವರನ ಅಂಶಾವತಾರ ಅಥವಾ ದೇವತಾ ಅಂಶಾವತಾರ ಅಂತ ಕರೀತೇವೆ. ಬೈ ಚಾನ್ಸ್ ಆ ಸಮಯದಲ್ಲಿ ಶಂಕರರ ಅವತಾರ ಆಗದೇ ಇದ್ರೆ ಭಾರತ ಉಳಿತಾ ಇತ್ತೋ ಇಲ್ವೋ ಅನ್ನುವಂತಹ ಸ್ಥಿತಿ ನಾವು ಇತಿಹಾಸವನ್ನು ನೋಡಿದಾಗ ನಮಗೂ ಗೊತ್ತಾಗುತ್ತೆ. ಅಂತಹ ಶಂಕರರು ಶ್ರೇಷ್ಠನಿಂದ ಶ್ರೇಷ್ಠ ಅಂದ್ರೆ ಇವಾಗ ನಾವು ತಿಳಿದಂತಹ ಶ್ರೇಷ್ಠ ಅಲ್ಲ, ಜ್ಞಾನಿಯಿಂದ ಪಾಮರರವರೆಗೆ. ಅಂದ್ರೆ ಜ್ಞಾನಿ ಅಂದ್ರೆ ಬ್ರಹ್ಮ ತತ್ವವನ್ನ ತಿಳಿದವನು, ಆತ್ಮತತ್ವವನ್ನ ತಿಳಿದವನಿಗೆ ಏನು ಬೇಕೋ ಅದರಿಂದ ಹಿಡಿದು ಏನು ಗೊತ್ತಿಲ್ಲ, ಭಗವಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇನ್ನು ಹೆಜ್ಜೆ ಇಡ್ತಾ ಇರುವಂತಹ ಅಂದ್ರೆ ಜ್ಞಾನದ ವಿಚಾರದಲ್ಲಿ ಹೆಜ್ಜೆ ಇಡ್ತಾ ಇರುವಂತಹ ವ್ಯಕ್ತಿಯೂ ಕೂಡ ಸ್ತೋತ್ರ ಸಾಹಿತ್ಯದ ಮುಖಾಂತರವಾಗಿ ಎಲ್ಲ ಸ್ತರದ ಜನರಿಗೂ ಕೂಡ ಆರಾಧನೆಯನ್ನ ಮಾಡುವಂತಹ, ಬ್ರಹ್ಮಜ್ಞಾನವನ್ನ ಕಂಡುಕೊಳ್ಳಲಿಕ್ಕೆ ಮಾರ್ಗವನ್ನ ಹಾಕಿಕೊಟ್ಟಂಥವರು ಶಂಕರರು. ಆದ್ರಿಂದ ಆ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಆ ಶಂಕರರ ಯಾವ ಎಲ್ಲರೂ ಸೇರಿ ದೇಶವನ್ನ ಕಟ್ಟುವಂತಹ, ಹಾಗೇನೆ ಸಮಾಜವನ್ನು ಕಟ್ಟುವಂತಹ ಯಾವ ಸಂಕಲ್ಪ ಅವ್ರದ್ದಾಗಿತ್ತೋ ಆ ಎಲ್ಲ ಸಂಕಲ್ಪವನ್ನ ನಾವು ಪಡೆದುಕೊಳ್ತಾ, ಮತ್ತೊಂದು ಶಂಕರರು ಯಾವಾಗಲೂ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವಂತಹದ್ದು ಆತ್ಮಜ್ಞಾನಕ್ಕೋಸ್ಕರ. ಅವರ ಎಲ್ಲ ಸ್ತೋತ್ರ, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರು ಕೂಡ ಲಕ್ಷಾಂತರ ಸ್ತೋತ್ರಗಳನ್ನು, ನಮ್ಗೆ ಇವತ್ತಿಗೂ ಎಷ್ಟೋ ಸ್ತೋತ್ರಗಳು ಶಂಕರ ರಚನೆ ಮಾಡಿದ್ದಾರೆ ಅಂತ ಗೊತ್ತಿದೆ, ಆದ್ರೆ ಸ್ತೋತ್ರ ಸಿಗ್ತಾ ಇಲ್ಲ. ಎಷ್ಟೋ ಸ್ತೋತ್ರಗಳು ಶಂಕರ ರಚನೆ ಮಾಡಿರುವಂತಹದ್ದು ಬೇರೆಯವರ ಹೆಸರುದಲ್ಲಿ ಪ್ರಕಟವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಆ ತರ ಅಷ್ಟು ಅಖಂಡವಾದಂತಹ ಸ್ತೋತ್ರ ಸಾಹಿತ್ಯವನ್ನು ರಚನೆ ಮಾಡಿದಂಥವ್ರು, ಎಲ್ಲ ದೇವಾನುದೇವತೆಗಳ ಮೇಲೂನು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆನೂ ಸ್ತೋತ್ರವನ್ನು ರಚನೆ ಮಾಡಿದಂತಹ ಒಬ್ಬ ಆಚಾರ್ಯರಿದ್ರೆ ಅದು ಶಂಕರರು ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶಂಕರಾಚಾರ್ಯರು ಪ್ರಧಾನವಾಗಿ ಹೇಳುವಂತಹದ್ದು, ನಮ್ಮ ಉನ್ನತಿಯನ್ನು, ನೀನು ಫಸ್ಟ್ ಉನ್ನತಿಯನ್ನು ಪಡ್ಕೋ, ನೀನು ಉನ್ನತಿ ಪಡೆದ್ರೆ ಸಮಾಜ ಆಟೋಮೆಟಿಕ್ ಆಗಿ ಉನ್ನತಿಯನ್ನು ಪಡೆಯುತ್ತೆ. ಅಂದ್ರೆ ಉನ್ನತಿ ಅಂದ ತಕ್ಷಣ ನಾವು ಹಣದಲ್ಲೋ ಉಳಿದ ಶ್ರೀಮಂತಿಕೆಯ ಬಗ್ಗೆ ಶಂಕರರು ಹೇಳಿಲ್ಲ, ಆತ್ಮಜ್ಞಾನದ ಬಗ್ಗೆ ಹೇಳಿರುವಂತಹದ್ದು. ನಾವು ಆತ್ಮೋನ್ನತಿಯನ್ನ ಮಾಡಿಕೊಂಡು ಆ ಶಂಕರರನ್ನ ಗುರುಗಳು ಅಂತ ಒಪ್ಕೊಂಡಂತಹ ನಾವೆಲ್ಲರೂ ಕೂಡ ಅವರ ಮಾರ್ಗದಲ್ಲಿ ನಡೆದು
ಅವರ ಯಾವ ಸತ್ ಸಂಕಲ್ಪ ಇತ್ತೋ ಅದನ್ನ ನೆರವೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ನಮ್ಮನ್ನ ನಾವು ಉನ್ನತಿಗೆ ಏರಿಸ್ಕೊಳ್ಳೋಣ, ಮಾನಸಿಕವಾದಂತಹ ಔನ್ನತ್ಯವನ್ನ ನಾವೆಲ್ಲರೂ ಪಡೆಯೋಣ. ಆ ಔನ್ನತ್ಯಕ್ಕೆ ಗುರುಗಳ ಹಾಗೆ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಬ್ರಹ್ಮಜ್ಞಾನ ಅನ್ನುವಂಥದ್ದು ನಾವೆಲ್ಲ ಅಂತೇವೆ ಮನುಷ್ಯ ಪ್ರಯತ್ನ ಇದ್ರೆ ಸಾಕಲ್ವಾ ಅಂತ. ಮನುಷ್ಯ ಪ್ರಯತ್ನ ಒಂದು ಹಂತ, ಅದರ ಮೀರಿದ ಹಂತವೇ ಭಗವಂತ ಗುರುವಿನ ಅನುಗ್ರಹ. ಅಂಥ ಗುರುವಿನ ಅನುಗ್ರಹದ ಮುಖಾಂತರವಾಗಿ ನಮಗೆಲ್ಲರಿಗೂ ಕೂಡ ಜ್ಞಾನ ಪ್ರಾಪ್ತಿಯಾಗಿ ನಾವೆಲ್ಲರೂ ಕೂಡ ಸನ್ಮಾರ್ಗದಲ್ಲಿ ನಡೆದು ಸತ್ ಸಮಾಜವನ್ನ ಕಟ್ಟುವಂತಹ ಶಕ್ತಿಯನ್ನ ಕೊಟ್ಟು ಭಗವಂತ ನಮ್ಮನ್ನೆಲ್ಲ ಉದ್ಧರಿಸಲಿ ಅಂತ ಭಗವಂತನಲ್ಲಿ ಗುರು ಚರಣಾರವಿಂದದಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ಹಾಗೇನೆ ಈ ಎರಡು ಬಾಲಿಶವಾದಂತಹ ಮಾತುಗಳನ್ನ ಕೇಳಿದಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಎರಡು ಮಾತಿಗೆ ಪೂರ್ಣ ವಿರಾಮವಿಡ್ತೇನೆ. ಹರಿ ಆಗ್ನೇಯ ಸರ್ವದೇವಾನಾಂ ರೂಪೋಯಂ ಪ್ರತಿಗೃಹ್ಯತಾಂ ದೀಪಂ ದರ್ಶಯಾಮಿ ನೈವೇದ್ಯಂ ಓಂ ವೇದಾಹಮೇಕಂ ಪುರುಷಂ ಮಹಾಂತಂ ಆದಿತ್ಯರಣ್ಯಂ ತಮಸತ್ವಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಗುರುರನ್ಯದಾಸ್ತೆ ಜಗದ್ಗುರು ಸಾರ್ವಭೌಮಾಯ ನಮಃ ಮಹಾಮಂಗಲ ನೀರಾಜನಂ ದರ್ಶಯಾಮಿ. ಹೋಗ್ತಾ ಇದ್ರೆ ಸ್ತೋತ್ರಗಳು ಒಂದೆಲ್ಲ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ ಕಿ, ಜಗದ್ಗುರು ಭಾರತೀ ತೀರ್ಥ ಮಹಾರಾಜ ಕಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.